ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 58ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ಇನ್ನೊಂದು ರೀತಿ ಹೇಗೆ ರಚಿಸಬಹುದು ಅದನ್ನು ನೋಡೋಣ. ಸರಿನಾ? ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತಿದ್ದೇವೆ ಅಲ್ವಾ? ಅದೇ ಅರ್ಥದಲ್ಲಿ ಇನ್ನೊಂದು ರೀತಿ ವಾಕ್ಯಗಳನ್ನು ರಚಿಸಬಹುದು. ಅದು ಹೇಗೆ ಅದನ್ನು ನೋಡೋಣ. ಆಯ್ತಾ? ಈಗ ಅದನ್ನು ಹೇಳಿಕೊಡುವ ಮೊದಲು ನಾನು ನಿಮಗೆ ಫಾರ್ಮಲ್ ಇಂಗ್ಲಿಷ್ ಹಾಗೂ ಇನ್ಫಾರ್ಮಲ್ ಇಂಗ್ಲಿಷ್ನ ಬಗ್ಗೆ ಹೇಳ್ಕೊಡ್ತೇನೆ. ಇದನ್ನು ಹೇಳಿಕೊಟ್ಟು ಪಾಠವನ್ನು ಶುರು ಮಾಡ್ತೇನೆ. ಸರಿನಾ? ಫಾರ್ಮಲ್ ಇಂಗ್ಲಿಷ್ ಅಂದರೆ ಔಪಚಾರಿಕ ಇಂಗ್ಲಿಷ್, ಇನ್ಫಾರ್ಮಲ್ ಇಂಗ್ಲಿಷ್ ಅಂದರೆ ಅನೌಪಚಾರಿಕ ಇಂಗ್ಲಿಷ್. ಆಯ್ತಾ? ಫಾರ್ಮಲ್ ಇಂಗ್ಲಿಷ್ ಅನ್ನು ನಾವು ಅಕಾಡೆಮಿಕ್ ರೈಟಿಂಗ್ ಅಂದರೆ ಶೈಕ್ಷಣಿಕ ಬರವಣಿಗೆಯಲ್ಲಿ ಬಳಸುತ್ತೇವೆ. ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅಂದರೆ ಅಧಿಕೃತ ದಾಖಲೆಗಳು, ದಸ್ತಾವೇಜುಗಳಲ್ಲಿ ಬಳಸುತ್ತೇವೆ. ಪ್ರೊಫೆಷನಲ್ ಲೆಟರ್ಸ್ ಅಂದರೆ ವೃತ್ತಿಪರ ಪತ್ರಗಳಲ್ಲಿ ಬಳಸುತ್ತೇವೆ. ಆಯ್ತಾ? ಇದನ್ನು ಬಿಟ್ಟು ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಬಳಸುತ್ತೇವೆ. ಅಪರಿಚಿತರೊಂದಿಗೆ ಮಾತನಾಡುವಾಗ ಕೂಡ ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ಇನ್ಫಾರ್ಮಲ್ ಇಂಗ್ಲಿಷ್ ಅನ್ನು ಬರವಣಿಗೆಯಲ್ಲಿ ಅಥವಾ ಸಂಭಾಷಣೆಯಲ್ಲಿ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಮಾತನಾಡುವಾಗ ಬಳಸುತ್ತೇವೆ. ಸರಿನಾ? ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಮಾತನಾಡುವಾಗ ಅಥವಾ ಮೆಸೇಜ್ SMS ಕಳಿಸುವಾಗ ಇನ್ಫಾರ್ಮಲ್ ಇಂಗ್ಲಿಷನ್ನು ಬಳಸುತ್ತೇವೆ. ಆಯ್ತಾ? ಏನು ಹಾಗಾದರೆ ಈ ಫಾರ್ಮಲ್ ಇಂಗ್ಲಿಷ್, ಏನು ಇನ್ಫಾರ್ಮಲ್ ಇಂಗ್ಲಿಷ್ ನೋಡೋಣ. ಮೊದಲು ಕಾಂಟ್ರಾಕ್ಷನ್ಗಳು. ಹಿ ಇಸ್ ಅ ಟೀಚರ್, ಇದು ಫಾರ್ಮಲ್ ಇಂಗ್ಲಿಷ್. ಹೀಸ್ ಅ ಟೀಚರ್, ಇದು ಇನ್ಫಾರ್ಮಲ್ ಇಂಗ್ಲಿಷ್. ಹಿ ಈಸ್ ಅನ್ನು ಹೀಸ್ ಅಂತ ಹೇಳಬಹುದು, ಬರೆಯಬಹುದು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಯಾವಾಗ ಕಾಂಟ್ರಾಕ್ಷನ್ ಅನ್ನು ಬಳಸ್ತೀರೋ ಆಗ ಇನ್ಫಾರ್ಮಲ್ ಇಂಗ್ಲಿಷ್ ಅನ್ನು ಬಳಸ್ತಾ ಇದ್ದೀರಿ ಅಂತ ಗೊತ್ತಿರಬೇಕು. ಸರಿನಾ? ಹಾಗಾಗಿ ಈ ರೀತಿ ನೀವು ನಿಮ್ಮ ಸ್ನೇಹಿತರ ಜೊತೆ, ಕುಟುಂಬದವರ ಜೊತೆ ಮಾತ್ರ ಬಳಸಬೇಕು, ಹೇಳಬೇಕು, ಬರೆಯಬೇಕು. ಆಯ್ತಾ? ನೆಕ್ಸ್ಟ್, ದೇ ಡಿಡ್ ನಾಟ್ ರೈಟ್ ದಿಸ್ ಲೆಟರ್, ಇದು ಫಾರ್ಮಲ್. ದೇ ಡಿಡಂಟ್ ರೈಟ್ ದಿಸ್ ಲೆಟರ್, ಇದು ಇನ್ಫಾರ್ಮಲ್. ಡಿಡ್ ನಾಟ್ ಅನ್ನು ಡಿಡಂಟ್ ಮಾಡ್ತೇವಲ್ವಾ? ಹೀಗೆ ಮಾಡಿದಾಗ ಇದು ಇನ್ಫಾರ್ಮಲ್ ಇಂಗ್ಲಿಷ್ ಆಗ್ತದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸರಿನಾ? ನೆಕ್ಸ್ಟ್, ಗೋಯಿಂಗ್ ಟು. ನಾವೇನು ಕಲಿತಾ ಇದ್ದೇವೆ ಈ ವಿಡಿಯೋದಲ್ಲಿ, ಗೋಯಿಂಗ್ ಟು ಇದು ಇನ್ಫಾರ್ಮಲ್ ಇಂಗ್ಲಿಷ್. ಆಯ್ತಾ? ಇನ್ಫಾರ್ಮಲ್. ಇದನ್ನು ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಮಾತ್ರ ಬಳಸಬೇಕು. ಬೇರೆ ಔಪಚಾರಿಕ ಇಂಗ್ಲಿಷ್ ಎಲ್ಲೆಲ್ಲಿ ಬಳಸ್ತೇವೆ ಅಲ್ಲಿ ಎಲ್ಲಿಯೂ ಗೋಯಿಂಗ್ ಟು ಅನ್ನು ಬಳಸಬಾರದು, ಮುಖ್ಯವಾಗಿ ಬರವಣಿಗೆಯಲ್ಲಿ. ಸರಿನಾ? ಈಗ ಮೊದಲು ನಾನು ನಿಮಗೆ ಸ್ಟ್ರಕ್ಚರ್ ಅನ್ನು ತೋರಿಸ್ತೇನೆ, ಆಮೇಲೆ ಎಲ್ಲೆಲ್ಲಿ ಬಳಸುತ್ತೇವೆ ಅದನ್ನು ಹೇಳ್ತಾ ಹೋಗ್ತೇನೆ. ಆಯ್ತಾ? ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇದು.
ಐ ಆದಮೇಲೆ ಆಮ್ ಬರಬೇಕು, ಆಮೇಲೆ ಗೋಯಿಂಗ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಯು, ವಿ, ದೇ ಹಾಗೂ ಪ್ಲೂರಲ್ ಸಬ್ಜೆಕ್ಟ್ನ ನಂತರ ಆರ್ ಬರಬೇಕು, ಆಮೇಲೆ ಗೋಯಿಂಗ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಹಿ, ಶಿ, ಇಟ್ ಹಾಗೂ ಸಿಂಗ್ಯುಲರ್ ಸಬ್ಜೆಕ್ಟ್ನ ನಂತರ ಈಸ್ ಬರಬೇಕು, ಆಮೇಲೆ ಗೋಯಿಂಗ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಸರಿನಾ? ಈಗ ಒಂದು ಕ್ರಿಯಾಪದವನ್ನು ತೆಗೆದುಕೊಂಡು ಎಲ್ಲ ಸಬ್ಜೆಕ್ಟ್ಗಳ ಜೊತೆ ವಾಕ್ಯಗಳನ್ನು ರಚಿಸಿ ವಿಲ್ ಜೊತೆ ಹೋಲಿಕೆ ಮಾಡಿ ತೋರಿಸ್ತೇನೆ. ಆಯ್ತಾ? ಈ ರೀತಿ ಎಡಗಡೆ ವಿಲ್ ಅನ್ನು ಬಳಸಿ ವಾಕ್ಯಗಳನ್ನು ರಚಿಸಿದ್ದೇನೆ, ಈಚೆ ಕಡೆ ಗೋಯಿಂಗ್ ಟು ಅನ್ನು ಬಳಸಿ ವಾಕ್ಯಗಳನ್ನು ರಚಿಸಿದ್ದೇನೆ. ಆಯ್ತಾ? ಐ ವಿಲ್ ವರ್ಕ್, ಐ ಆಮ್ ಗೋಯಿಂಗ್ ಟು ವರ್ಕ್. ಯು ವಿಲ್ ವರ್ಕ್, ಯು ಆರ್ ಗೋಯಿಂಗ್ ಟು ವರ್ಕ್. ದೇ ವಿಲ್ ವರ್ಕ್, ದೇ ಆರ್ ಗೋಯಿಂಗ್ ಟು ವರ್ಕ್. ವಿ ವಿಲ್ ವರ್ಕ್, ವಿ ಆರ್ ಗೋಯಿಂಗ್ ಟು ವರ್ಕ್. My kids will work, my kids are going to work. He will work, he is going to work. She will work, she is going to work. It will work, it is going to work. My son will work, my son is going to work. ಈ ರೀತಿ. ಆಯ್ತಾ? ಕನ್ನಡದಲ್ಲಿ ಈ ವಾಕ್ಯದ ಅನುವಾದ ಒಂದೇ. ಈ ವಾಕ್ಯದ ಅನುವಾದ ಒಂದೇ. ಇದರ ಅನುವಾದ ಒಂದೇ. ಹಾಗೆ ಉಳಿದದ್ದೆಲ್ಲದು. ಆಯ್ತಾ? ಐ ವಿಲ್ ವರ್ಕ್ ಅಂದರೆ ನಾನು ಕೆಲಸ ಮಾಡುತ್ತೇನೆ. ಐ ಆಮ್ ಗೋಯಿಂಗ್ ಟು ವರ್ಕ್ ಅಂದ್ರೂ ಅದೇ, ನಾನು ಕೆಲಸ ಮಾಡುತ್ತೇನೆ ಅಂತ. ವಿ ವಿಲ್ ವರ್ಕ್ ಅಂದರೆ ನಾವು ಕೆಲಸ ಮಾಡುತ್ತೇವೆ. ವಿ ಆರ್ ಗೋಯಿಂಗ್ ಟು ವರ್ಕ್ ಅಂದರೆ ಅದೇ, ನಾವು ಕೆಲಸ ಮಾಡುತ್ತೇವೆ ಅಂತ. ಸರಿನಾ? ಅಂದರೆ ಈ ವಾಕ್ಯಗಳ ಅರ್ಥ ಒಂದೇ ಕನ್ನಡದಲ್ಲಿ. ಸರಿನಾ? ಹಾಗಾದರೆ ಯಾವಾಗ ಈ ರೀತಿ ಮಾಡ್ತೇವೆ, ಯಾವಾಗ ಈ ರೀತಿ ಬಳಸ್ತೇವೆ, ಯಾವಾಗ ಈ ರೀತಿ ಬಳಸ್ತೇವೆ ಅದನ್ನು ನೋಡೋಣ. ಪ್ಲ್ಯಾನ್ಡ್ ಆಕ್ಷನ್ಸ್ ಅಂದರೆ ಯೋಜಿತ ಕ್ರಿಯೆಗಳನ್ನು ಹೇಳುವಾಗ ಗೋಯಿಂಗ್ ಟು ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ಐ ಆಮ್ ಗೋಯಿಂಗ್ ಟು ಹ್ಯಾವ್ ಪನೀರ್ ಮಂಚೂರಿಯನ್. ನಾನು ಪನೀರ್ ಮಂಚೂರಿಯನ್ ಅನ್ನು ತಿನ್ನುತ್ತೇನೆ. ಐ ವಿಲ್ ಹ್ಯಾವ್ ಪನೀರ್ ಮಂಚೂರಿಯನ್. ನಾನು ಪನೀರ್ ಮಂಚೂರಿಯನ್ ಅನ್ನು ತಿನ್ನುತ್ತೇನೆ. ನೋಡಿ, ಕನ್ನಡದಲ್ಲಿ ಅದೇ ವಾಕ್ಯ, ಆದರೆ ಇಂಗ್ಲಿಷ್ನಲ್ಲಿ ಬೇರೆ ಬೇರೆ ಅಲ್ವಾ? ಈ ರೀತಿ ಯಾವಾಗ ಹೇಳಬೇಕು ಅಂದರೆ, ಯಾವಾಗ ಕ್ರಿಯೆಯನ್ನು ಮಾಡಲಿಕ್ಕೆ ಮುಂಚೆನೇ ನಾವು ಅಥವಾ ನೀವು ಯೋಜನೆ ಮಾಡಿರ್ತೇವೋ, ಪ್ಲ್ಯಾನ್ ಮಾಡಿರ್ತೇವೋ ಆಗ. ಅಂದರೆ ಈಗ ಇವತ್ತು ರಾತ್ರಿ ನಾನು ಹೋಟೆಲ್ಗೆ ಹೋಗಬೇಕು ಅಂತ ಇದ್ದೇನೆ, ಹೋಟೆಲ್ಗೆ ಹೋಗುತ್ತೇನೆ. ಹೋಟೆಲ್ಗೆ ಹೋದಾಗ ನಾನು ಅಲ್ಲಿ ಪನೀರ್ ಮಂಚೂರಿಯನ್ನನ್ನು ತಿನ್ನುತ್ತೇನೆ ಅಂತ ಈಗನೇ ನಾನು ನಿರ್ಧಾರ ಮಾಡಿ ಆಗಿದೆ. ಅಂದರೆ ಈಗ ಮಧ್ಯಾಹ್ನ ಇರಬಹುದು, ಸಂಜೆ ಇರಬಹುದು, ಬೆಳಗ್ಗೆ ಇರಬಹುದು, ಏನೇ ಇರಬಹುದು, ರಾತ್ರಿ ನಾನು ಹೋಟೆಲಲ್ಲಿ ಏನು ತಿಂತೇನೆ ಅನ್ನೋದನ್ನು ಈಗಲೇ ಪ್ಲ್ಯಾನ್ ಮಾಡಿ ಆಗಿದೆ. ಹೀಗೆ ಮುಂಚೆಯೇ ಪ್ಲ್ಯಾನ್ ಮಾಡಿದ್ರೆ ಈ ರೀತಿ ವಾಕ್ಯವನ್ನು ರಚಿಸಬೇಕು. ಆಯ್ತಾ? ವಿಲ್ ಅನ್ನು ಬಳಸಿ ನಾವು ಹಠಾತ್ ನಿರ್ಧಾರಗಳನ್ನು ಹೇಳ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಹಾಗಾಗಿ ಈ ರೀತಿ ಯಾವಾಗ ಹೇಳ್ತೇವೆ ಅಂದರೆ, ನಾನು ಹೋಟೆಲ್ಗೆ ಹೋಗಿ ಆಗಿದೆ, ವೇಟರ್ ಮೆನು ತಂದು ಕೊಟ್ಟು ನಾನು ನೋಡಿ ಆ ಕ್ಷಣದಲ್ಲೇ ನಿರ್ಧಾರವನ್ನು ತಗೊಳ್ತೇನೆ, ನಾನು ಪನೀರ್ ಮಂಚೂರಿ ತಿಂತೇನೆ ಅಂತ. ಆವಾಗ ಐ ವಿಲ್ ಹ್ಯಾವ್ ಪನೀರ್ ಮಂಚೂರಿಯನ್ ಅಂತ ಹೇಳಬೇಕು. ಸರಿನಾ? ಇದು ಯಾಕೆ? ಯಾಕಂದರೆ ನಾನು
ಮುಂಚೆಯೇ ಪ್ಲ್ಯಾನ್ ಮಾಡಿರಲಿಲ್ಲ ಪನ್ನೀರ್ ಮಂಚೂರಿಯನ್ ತಿಂತೇನೆ ಅಂಥೇಳಿ ಅಲ್ವಾ. ಆವಾಗ ಆ ಕ್ಷಣದಲ್ಲಿ ನಿರ್ಧಾರ ತಗೊಂಡಿದ್ದು. ಹಾಗಾಗಿ ವಿಲ್ ಅನ್ನು ಬಳಸಿ ವಾಕ್ಯವನ್ನು ರಚಿಸಬೇಕು. ಸರಿನಾ? ಈಗ ನನ್ನ ಒಂದು ಅಭಿಪ್ರಾಯವನ್ನು ನಾನು ಹೇಳ್ತೇನೆ. ನೀವು ಇದನ್ನಾದರೂ ಬಳಸಿ, ಇದನ್ನಾದರೂ ಬಳಸಿ, ಹೆಚ್ಚು ಯೋಚನೆಯನ್ನು ಮಾಡದೆ. ಆಯ್ತಾ? ಯಾಕಂದರೆ ನೋಡಿ, ಏನು ಹೇಳ್ತಾ ಇದ್ದೀರಿ ಅದು ಮುಖ್ಯ ಅಲ್ವಾ. ಈ ವಾಕ್ಯವನ್ನು ಹೇಳ್ತಾ ಇದ್ದೀರಿ, ಇದು ಮುಖ್ಯ ಅಷ್ಟೇ. ಇದನ್ನು ಸರಿಯಾಗಿ ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಆಯಿತು. ಈ ರೀತಿ ಬಳಸ್ತಿರೋ ಇದರಿಂದ ಏನಾದರೂ ತೊಂದರೆ ಆಗ್ತದಾ, ಅಥವಾ ಇದರಿಂದ ಏನಾದರೂ ಇಂಪ್ಯಾಕ್ಟ್ ಆಗ್ತದಾ? ನೀವು ಹೇಳುವ ವೇಟರ್ ಯೋಚನೆ ಮಾಡ್ತಾರಾ? ಇವರು ಗೋಯಿಂಗ್ ಟು ಅನ್ನು ಬಳಸಿದ್ರು, ಹಾಗಾಗಿ ಪನ್ನೀರ್ ಮಂಚೂರಿಯನ್ನನ್ನು ತಿಂತೇನೆ ಅಂತ ಮನೆಯಲ್ಲೇ ಯೋಚನೆ ಮಾಡಿದ್ದಾರೆ, ನಿರ್ಧಾರ ತಗೊಂಡಿದ್ದಾರೆ ಅಂತ ವೇಟರ್ ಯೋಚನೆ ಮಾಡ್ತಾರಾ? ಇಲ್ಲ. ನೀವು ವಿಲ್ ಬಳಸಿ ಹೇಳಿದರೆ ವೇಟರ್ ಎಲ್ಲಾದರೂ ಇವರು ವಿಲ್ ಅನ್ನು ಬಳಸಿದ್ದಾರೆ, ಹಾಗಾಗಿ ಈಗ ನಿರ್ಧಾರ ತಗೊಂಡ್ರು ಅಂತ ಯೋಚನೆ ಮಾಡ್ತಾರಾ? ಇಲ್ಲ ಅಲ್ವಾ. ಹಾಗಿರುವಾಗ ಯಾಕೆ ಇಷ್ಟೆಲ್ಲ ನಿಯಮಗಳನ್ನು ಬಳಸಬೇಕು, ನೆನ್ಪಿಟ್ಕೊಳ್ಬೇಕು? ಸರಿ ಅಲ್ವಾ. ಹಾಗಾಗಿ ನನ್ನ ಒಂದು ಸಲಹೆ ಏನು ಅಂದರೆ, ವಾಕ್ಯವನ್ನು ಸರಿಯಾಗಿ ರಚಿಸಿ ಅಷ್ಟೇ. ಎಲ್ಲಿ ಬಳಸಬೇಕು ಅದರ ಬಗ್ಗೆ ಚಿಂತೆ ಬಿಟ್ಟುಬಿಡಿ. ಇದು ನನ್ನ ಸಲಹೆ. ನನ್ನ ಸಲಹೆಯನ್ನು ತಗೊಳ್ಬೋದು ಅಥವಾ ಬಿಡಬಹುದು. ಈ ರೀತಿ ಬಂದಾಗ ಮಾತ್ರ ಇದನ್ನು ಬಳಸ್ತೇನೆ ಅಂತ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯದ ಸ್ಟ್ರಕ್ಚರ್ ಇದು. ಆಯ್ತಾ? ಉದಾಹರಣೆಗೆ, ಐ ಆಮ್ ನಾಟ್ ಗೋಯಿಂಗ್ ಟು ಜಪಾನ್ ನೆಕ್ಸ್ಟ್ ವೀಕ್. ಐ ವಿಲ್ ನಾಟ್ ಗೋ ಟು ಜಪಾನ್ ನೆಕ್ಸ್ಟ್ ವೀಕ್. ಈ ರೀತಿ ಯಾವಾಗ ಹೇಳಬೇಕು ಅಂದರೆ, ಜಪಾನಿಗೆ ಮುಂದಿನ ವಾರ ನಾನು ಹೋಗುವುದಿಲ್ಲ ಅಂತ ಮುಂಚಿತವಾಗಿಯೇ ನಿರ್ಧಾರವನ್ನು ತೆಗೊಂಡಿದ್ರೆ. ಈ ರೀತಿ ಯಾವಾಗ ಹೇಳಬೇಕು ಅಂದರೆ, ಆ ಕ್ಷಣವೇ ಹಠಾತ್ ನಿರ್ಧಾರವನ್ನು ತಗೊಂಡ್ರೆ. ನಾನು ಮುಂದಿನ ವಾರ ಜಪಾನಿಗೆ ಹೋಗುವುದಿಲ್ಲ ಅಂತ ಆ ಕ್ಷಣವೇ ನಾನು ನಿರ್ಧಾರ ತಗೊಂಡ್ರೆ ಈ ರೀತಿ ಹೇಳಬೇಕಷ್ಟೇ. ಸರಿನಾ? ಸೊ ಇದು ಇನ್ಫಾರ್ಮಲ್, ಇದು ಫಾರ್ಮಲ್. ನೀವು ಬರವಣಿಗೆ ಅಂದರೆ ಎಲ್ಲೆಲ್ಲಿ ನಾನು ಹೇಳಿದೆ, ಶೈಕ್ಷಣಿಕ ಬರವಣಿಗೆ, ಅಧಿಕೃತ ದಾಖಲೆಗಳು, ಇವುಗಳಲ್ಲೆಲ್ಲ ವಿಲ್ ಬಳಸಿಯೇ ಹೇಳಬೇಕು. ಅದು ಮುಂಚೆನೇ ನಿರ್ಧಾರ ತಗೊಂಡಿದ್ರೂ ತಗೊಳ್ಳದೇ ಇದ್ರೂ ವಿಲ್ ಬಳಸಿಯೇ ವಾಕ್ಯವನ್ನು ರಚಿಸಬೇಕು. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಯ ಸ್ಟ್ರಕ್ಚರ್. ಉದಾಹರಣೆಗೆ, ಆರ್ ಯು ಗೋಯಿಂಗ್ ಟು ಕಾಲ್ ರವಿ? ನೀನು ರವಿಗೆ ಫೋನ್ ಮಾಡ್ತೀಯಾ? ವಿಲ್ ಯು ಕಾಲ್ ರವಿ? ಈ ರೀತಿ ಯಾವಾಗ ಬಳಸಬೇಕು ಅಂದರೆ, ರವಿಗೆ ನೀನು ಫೋನ್ ಮಾಡ್ತೀಯೋ ಇಲ್ವೋ ಅಂತ ಮುಂಚಿತವಾಗಿಯೇ ಯೋಚನೆ ಮಾಡಿ ಇಟ್ಟಾಗ. ನೀನು ರವಿಗೆ ಫೋನ್ ಮಾಡ್ತೀಯಾ, ಪ್ಲ್ಯಾನ್ ಮಾಡಿದ್ಯಾ ಮಾಡಲಿಕ್ಕೆ ಅಂತ ಕೇಳುವಂಥದ್ದು. ಈ ರೀತಿ ಯಾವಾಗ ಕೇಳಬೇಕಂದ್ರೆ, ಹಠಾತ್ತಾಗಿ ಈಗ ರವಿಗೆ ಫೋನ್ ಮಾಡ್ತೀಯಾ, ಅದೇ ಕ್ಷಣದಲ್ಲಿ ಈಗ ರವಿಗೆ ಫೋನ್ ಮಾಡ್ತೀಯಾ ಅಂತ ಕೇಳುವಂಥದ್ದು. ಸರಿನಾ? ಮುಂಚಿತವಾಗಿ ನಿರ್ಧಾರ ತಗೊಂಡಿದ್ರೆ ಇದು, ಆ ಕ್ಷಣವೇ ನಿರ್ಧಾರ ತಗೊಂಡ್ರೆ ಇದು ಅಷ್ಟೇ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್. ಉದಾಹರಣೆಗೆ, ಈಸ್ ಶಿ ನಾಟ್ ಗೋಯಿಂಗ್ ಟು ಕಾಲ್ ಹಿಮ್ ಟುಮಾರೋ? ವಿಲ್ ಶಿ ನಾಟ್ ಕಾಲ್ ಹಿಮ್ ಟುಮಾರೋ? ಈ ರೀತಿ ಕೇಳಿದರೆ ನಾಳೆ ಅವಳು ಅವನಿಗೆ ಕರೆ ಮಾಡುವ ಯೋಜನೆ ಇದೆಯೋ ಇಲ್ವೋ ಅಂತ ಕೇಳಿದ ಹಾಗೆ ಆಗ್ತದೆ. ಇಲ್ಲಿ ನಾಳೆ ಕರೆ ಮಾಡ್ತಾಳೋ ಇಲ್ವೋ ಅಂತ ಕೇಳಿದ ಹಾಗೆ ಆಗ್ತದೆ ಅಷ್ಟೇ. ಯೋಜನೆ ಅಂದರೆ ಪ್ಲ್ಯಾನ್ ಮಾಡಿದಾರೋ ಇಲ್ವೋ ಅದರ ಬಗ್ಗೆ ವಿಚಾರ ಅಲ್ಲ, ನಾಳೆ ಕಾಲ್ ಮಾಡ್ತಾರೋ ಇಲ್ವೋ ಅಷ್ಟೇ.
ಇಲ್ಲಿ ನಾಳೆ ಕಾಲ್ ಮಾಡುವುದಿಲ್ವಾ ಅಂತ ಪ್ಲಾನ್ ಹಾಕಿದಾರಾ ಅಂತ ಕೇಳಿದ ಹಾಗೆ ಆಗ್ತದೆ. ಸರಿನಾ? ಇದಕ್ಕೆ ನಾನು ಹೇಳಿದ್ದು ಹೆಚ್ಚು ತಲೆ ಬಿಸಿ ಮಾಡಿಕೊಳ್ಬೇಡಿ, ಇದನ್ನಾದ್ರೂ ಬಳಸಿ ಅಂತ. ಸರಿನಾ? ಸೊ ಇದು ಒಂದು. ನೆಕ್ಸ್ಟ್, ಪ್ರಿಡಿಕ್ಷನ್ ವಿದೌಟ್ ಎವಿಡೆನ್ಸ್ ಅಂದ್ರೆ ಪುರಾವೆಗಳಿಲ್ಲದ ಭವಿಷ್ಯವನ್ನು ಹೇಳಲಿಕ್ಕೆ ವಿಲ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ಅವರ್ ಟೀಮ್ ವಿಲ್ ವಿನ್ ನೆಕ್ಸ್ಟ್ ವೀಕ್ ಅಂದ್ರೆ ಮುಂದಿನ ವಾರ ನಮ್ಮ ತಂಡ ಗೆಲ್ಲುತ್ತದೆ ಅಂತ. ಇಲ್ಲಿ ನಮ್ಮ ತಂಡ ಗೆಲ್ಲಲಿಕ್ಕೆ ಏನು ಪುರಾವೆ ಇಲ್ಲ, ಗೆಲ್ಲುತ್ತದೆ ಅಂತ ನಾವು ಊಹೆ ಮಾಡಿ ಹೇಳ್ತಾ ಇದ್ದೇವೆ ಅಷ್ಟೇ. ಆಯ್ತಾ? ನೆಕ್ಸ್ಟ್, ಪ್ರಿಡಿಕ್ಷನ್ ವಿತ್ ಎವಿಡೆನ್ಸ್ ಅಂದ್ರೆ ಪುರಾವೆ ಇದ್ದುಕೊಂಡು ಭವಿಷ್ಯವನ್ನು ಹೇಳಲಿಕ್ಕೆ ಗೋಯಿಂಗ್ ಟು ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ಲುಕ್ ಆಟ್ ದೋಸ್ ಬ್ಲ್ಯಾಕ್ ಕ್ಲೌಡ್ಸ್, ಇಟ್ ಈಸ್ ಗೋಯಿಂಗ್ ಟು ರೈನ್. ಆ ಕಪ್ಪು ಮೋಡಗಳನ್ನು ನೋಡಿ, ಮಳೆ ಬರಲಿದೆ ಅಂತ. ಇಟ್ ಈಸ್ ಗೋಯಿಂಗ್ ಟು ರೈನ್ ಅಂದ್ರೆ ಮಳೆ ಬರಲಿದೆ ಅಂತ. ಇಲ್ಲಿ ನಾವು ಭವಿಷ್ಯವನ್ನು ಹೇಳ್ತಾ ಇದ್ದೇವೆ, ಆದರೆ ಹೇಳಲಿಕ್ಕೆ ಪುರಾವೆ ಇದೆ. ಆ ಕಪ್ಪು ಮೋಡಗಳನ್ನು ನೋಡಿ ಅಂತ. ಕಪ್ಪು ಮೋಡಗಳನ್ನು ನೋಡಿ ಅದರಿಂದ ಮಳೆ ಬರುತ್ತದೆ ಅಂತ ಹೇಳ್ತಾ ಇದ್ದೇವೆ. ಇದು ಪುರಾವೆ. ಪುರಾವೆ ಇಟ್ಟುಕೊಂಡು ಭವಿಷ್ಯವನ್ನು ಹೇಳಲಿಕ್ಕೆ ಗೋಯಿಂಗ್ ಟು ಅನ್ನು ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ಯೋಜನೆಗಳ ಬಗ್ಗೆ ಪ್ರಶ್ನಿಸಲಿಕ್ಕೆ ನಾವು ಗೋಯಿಂಗ್ ಟು ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ವಾಟ್ ಆರ್ ಯು ಗೋಯಿಂಗ್ ಟು ಡೂ ಟುಮಾರೋ? ನೀನು ನಾಳೆ ಏನು ಮಾಡುವೆ? ನಾಳೆ ಏನು ನಿನ್ನ ಪ್ಲಾನ್ ಅಂತ. ಆಯ್ತಾ? ವೇರ್ ಆರ್ ಯು ಗೋಯಿಂಗ್ ಟು ಗೋ ದಿಸ್ ವೀಕೆಂಡ್? ಈ ವಾರಾಂತ್ಯದಲ್ಲಿ ನೀವು ಎಲ್ಲಿಗೆ ಹೋಗುತ್ತೀರಿ? ಏನು ಪ್ಲಾನ್ ನಿಮ್ದು ಅಂತ. ಸೊ ಈ ರೀತಿ ಪ್ಲಾನ್ ಬಗ್ಗೆ ಕೇಳಲಿಕ್ಕೆ ನಾವು ಗೋಯಿಂಗ್ ಟು ಅನ್ನು ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ಕಾಂಟ್ರಾಕ್ಷನ್. ಗೋಯಿಂಗ್ ಟು ಅನ್ನು ಗಾನ ಅಂತ ಹೇಳ್ತೇವೆ. ಇದನ್ನು ಈ ರೀತಿ ಸಣ್ಣಕ್ಕೆ ಮಾಡ್ತೇವೆ. ಆಯ್ತಾ? ಉದಾಹರಣೆಗೆ, ವಿ ಆರ್ ಗೋಯಿಂಗ್ ಟು ಮೀಟ್ ಆಟ್ ದ ಮಾಲ್. ಇದನ್ನು ವಿ ಆರ್ ಗೋನಾ ಮೀಟ್ ಆಟ್ ದ ಮಾಲ್ ಅಂತ ಹೇಳ್ತೇವೆ. ಗೋಯಿಂಗ್ ಟು ಅನ್ನು ಗೋನಾ ಮಾಡಿ ವಿ ಆರ್ ಗೋನಾ ಮೀಟ್ ಆಟ್ ದ ಮಾಲ್ ಅಂತ ಹೇಳ್ತೇವೆ. ಇಷ್ಟೇನಾ? ಅಲ್ಲ. ವಿ ಆರ್ ಅನ್ನು ಸೇರಿಸಿ ಸಣ್ಣಕ್ಕೆ ಮಾಡಿ ವೀರ್ ಗೋನಾ ಮೀಟ್ ಅಟ್ ದ ಮಾಲ್ ಅಂತ ಹೇಳ್ತೇವೆ. ವೀರ್ ಗೋನಾ ಮೀಟ್ ಅಟ್ ದ ಮಾಲ್, ಈ ರೀತಿ. ಆಯ್ತಾ? ಆರ್ ಯು ಗೋಯಿಂಗ್ ಟು ಕಾಲ್ ಹಿಮ್ ಟು ದ ಪಾರ್ಟಿ? ಗೋಯಿಂಗ್ ಟು ಅನ್ನು ಸಣ್ಣಕ್ಕೆ ಮಾಡಿ ಆರ್ ಯು ಗೋನಾ ಕಾಲ್ ಹಿಮ್ ಟು ದ ಪಾರ್ಟಿ ಅಂತ ಹೇಳ್ತೇವೆ. ಗೋಯಿಂಗ್ ಟು ವಿನ ಸಣ್ಣ ರೂಪ ಗೋನಾ. ಆಯ್ತಾ? ನೆಕ್ಸ್ಟ್, ಗೋಯಿಂಗ್ ಟುಗೆ ಎರಡು ಅರ್ಥಗಳು ಇದ್ದಾವೆ. ವಿ ಆರ್ ಗೋಯಿಂಗ್ ಟು ಮೀಟ್ ಆಟ್ ದ ಮಾಲ್. ವಿ ಆರ್ ಗೋಯಿಂಗ್ ಟು ಮೀಟ್ ಅಟ್ ದ ಮಾಲ್. ಈ ವಾಕ್ಯಕ್ಕೆ ಎರಡು ಅರ್ಥಗಳು ಇದ್ದಾವೆ. ನಾವು ಮಾಲ್ನಲ್ಲಿ ಭೇಟಿಯಾಗಲಿದ್ದೇವೆ ಅಥವಾ ಭೇಟಿಯಾಗುತ್ತೇವೆ ಒಂದು ಅರ್ಥ. ನಾವು ಮಾಲ್ನಲ್ಲಿ ಭೇಟಿಯಾಗಲು ಹೋಗುತ್ತಾ ಇದ್ದೇವೆ, ಇದು ಎರಡನೆಯ ಅರ್ಥ. ವಿ ಆರ್ ಗೋಯಿಂಗ್ ಟು ಮೀಟ್ ಅಂದ್ರೆ ನಾವು ಭೇಟಿಯಾಗಲಿದ್ದೇವೆ, ಭೇಟಿಯಾಗುತ್ತೇವೆ.
ವಿ ಆರ್ ಗೋಯಿಂಗ್ ಅಂದರೆ ನಾವು ಹೋಗುತ್ತಾ ಇದ್ದೇವೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ವಿ ಬಂತು, ಆರ್ ಬಂತು, ವರ್ಬಿನ ING ರೂಪ ಬಂತು ಅಲ್ವಾ. ವಿ ಆರ್ ಗೋಯಿಂಗ್ ಅಂದರೆ ನಾವು ಹೋಗುತ್ತಾ ಇದ್ದೇವೆ. ಟು ಮೀಟ್ ಅಂದರೆ ಭೇಟಿಯಾಗಲು. ಅಟ್ ದ ಮಾಲ್ ಅಂದರೆ ಮಾಲ್ನಲ್ಲಿ ಅಂತ. ಸರಿ ಅಲ್ವಾ. ಹಾಗಾಗಿ ಗೋಯಿಂಗ್ ಟೂಗೆ 2 ಅರ್ಥಗಳು ಇದ್ದಾವೆ. ಸರಿನಾ. ಸೊ ಸನ್ನಿವೇಶಕ್ಕೆ ತಕ್ಕ ಹಾಗೆ ವಾಕ್ಯಗಳನ್ನು ರಚಿಸಬೇಕು. ಆಯ್ತಾ. ಸರಿ, ಈಗ ನಿಮಗೆ ಒಂದು ಎಕ್ಸಸೈಸ್. ಈ ವಾಕ್ಯಗಳನ್ನು ಗೋಯಿಂಗ್ ಟು ಬಳಸಿ ರಚಿಸಿ ಕಮೆಂಟ್ ಮಾಡಿ. ಆಯ್ತಾ. ಇವು ಉತ್ತರಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.